ಮಾತೃ ಹೃದಯದ ಮಹಾಂತ ಅಧ್ಯಾತ್ಮದ ಅರವಿಂದ ಪೂಜ್ಯಪಾದ ಗುರುದೇವರು ಆಶೀರ್ವದಿಸಬೇಕಾಗಿ ಅವರ ಶ್ರೀಪಾದಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಮೈಕು ತಮ್ಮ ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರಭಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢೇಶ್ವರಂ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದಂತಹ ಮಂಡಲೇಶ್ವರನೇ ಮೊದಲು ಮಾಡಿಕೊಂಡು ಎಲ್ಲ ಮಹಾತ್ಮರಿಗೆ ವಂದಿಸಿ, ಮಾತಾಜಿಯವರಿಗೂ ವಂದಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ನಿಮ್ಮೆಲ್ಲರಿಗೂ ಉಪದೇಶ ಮಾಡಿದ್ದಾರೆ. ತದ್ವಿಜ್ಞಾನಾತ್ಮಂ ಸಗುರುಮಯವಾಗಲೇ ಸಮಿತ್ಪಾನೆ ಸ್ತೋತ್ರಯಂತ್ರಂ ನಿಷ್ಠಂತೆ ಆ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ನಾವು ಮುಕ್ತರಾಗಬೇಕಾದ ಶಾಶ್ವತವಾದ ಸುಖವನ್ನು ಪಡ್ಕೊಂಡ ಅಮರರಾಗಬೇಕಾದ್ರೆ ಸದ್ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಹೇಳಿ, ಅದೆಂತ ಸದ್ಗುರು ಶ್ರೋತ್ರಿಯಂ ಬ್ರಹ್ಮನಿಷ್ಠರಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸನ್ನಿಧಾನಕ್ಕೆ ನಾವು ಹೋಗ್ಬೇಕಾದ್ರೆ ನಾವು ಮೊದಲು ಶುದ್ಧರಾಗಿರ್ಬೇಕು. ನಾವು ನಮ್ಮ ಇಂದ್ರಿಯಾದಿಗಳನ್ನ ನಮ್ಮ ಹತ್ತೋಗೆ ಇಟ್ಕೊಂಡ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಬೇಕೆಂಬುವ ಉತ್ಕಟ ಇಚ್ಛೆಯನ್ನು ಕೊಟ್ಕೊಂಡಿರ್ಬೇಕು. ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಶುಚಿಃ ನ ಸತತ್ಪದಮಾಪ್ನೋತಿ ಸಂಸಾರಂ ಜಾರಿಗಚ್ಚತಿ ಅಂತ ಹೇಳ್ತಾರೆ. ಯಾರು ತನ್ನ ಇಂದ್ರಿಯಾದಿಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರದೆ ಬಹಿರ್ಮುಖವಾದಂತಹ ವಿಷಯದಲ್ಲಿ ಹರಿಯತಕ್ಕಂಥ ಮನಸ್ಸುಗಳವರಾದರೆ ಅವರಿಗೆ ಆ ಯಥಾರ್ಥ ಜ್ಞಾನ ಆಗುವುದಿಲ್ಲ, ನಿತ್ಯ ಸುಖ ಆಗುವುದಿಲ್ಲ. ಹಾಗಾದರೆ ನಿತ್ಯ ಸುಖ ಪೂರ್ಣಾನಂದವನ್ನು ಪಡ್ಕೊಂಡ್ರೆ ಮುಕ್ತರಾಗಬೇಕಾದರೆ ನಮ್ಮ ಇಂದ್ರಿಯಾದಿಗಳೆಲ್ಲವೂ ಕೂಡ ನಮ್ಮ ವಶೆಯಲ್ಲಿರಬೇಕು. ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕ ಸದಾ ಶುಚಿಃ ಸತತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ ಅಂತ. ಯಾವ ಪುಣ್ಯಾತ್ಮ ಸದ್ಗುರು ಸನ್ನಿಧಾನಗೊಂಡ ಸದ್ಗುರುಗಳ ಕೃಪಾಶೀರ್ವಾದದಿಂದ ತನ್ನ ಇಂದ್ರಿಯಾದಿಗಳನ್ನ ತನ್ನ ವಶೆಯಲ್ಲಿಟ್ಟುಕೊಂಡ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ನರಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವನು ಉತ್ತಮ ಅಧಿಕಾರಿ. ಅಂಥ ಉತ್ತಮ ಅಧಿಕಾರಿಗೆ ಸದ್ಗುರುಗಳು ಯಥಾರ್ಥ ಜ್ಞಾನವನ್ನು ಉಪದೇಶ ಮಾಡಿ ಅವರನ್ನು ಜನಮಣ ರೂಪವಾದಂತಹ ಸಂಸಾರ ತಾಪದಿಂದ ಬಿಡುಗಡೆ ಮಾಡಿ ನಿತ್ಯ ಸುಖವನ್ನು ಅನುಗ್ರಹಿಸ್ತಾರೆ. ಅದಕ್ಕೋಸ್ಕರ ಎಷ್ಟು ವಿಜ್ಞಾನವನ್ನು ಯಾರು ಬುದ್ಧಿವಂತರಿದ್ದಾರೋ, ಯಾರು ಯಥಾರ್ಥ ಜ್ಞಾನ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆಯಿಂದ ಕೊಡ್ಕೊಂಡ ಉತ್ತಮ ಅಧಿಕಾರಿ ಇದ್ದಾರೋ ಅಂಥವರಿಗೆ ಸದ್ಗುರುನಾಥ ಏನು ಮಾಡ್ತಾರೆ, ತನ್ನ ಯಾವ ದಿವ್ಯವಾಗಿರ್ತಕ್ಕಂಥ ಜ್ಞಾನೋಪದೇಶದ ದ್ವಾರ ಅವರಿಗೆ ಶಾಶ್ವತವಾದ ನಿತ್ಯವಾದ ಸುಖವನ್ನು ಅನುಗ್ರಹ ಮಾಡಿ ಮುಕ್ತರನ್ನಾಗಿ ಮಾಡ್ತಾನೆ. ಜನಮಾನ ಅನ್ನುವ ಭೌಪಾಶನ ಕರೆದುತ್ತಾರೆ, ಅದರ ಅಮರವಾದಂಥ ಆತ್ಮಾನಂದದಲ್ಲಿ ನೆಲೆನಿಲ್ಲಿಸ್ತಕ್ಕಂಥವರಾಗ್ತಾರೆ. ಆದರೆ ನಂತರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಕೃಪಾಕಟಾಕ್ಷದ ದ್ವಾರ ನಾವು ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಶ್ರೇಷ್ಠವಾದಂಥ ಆತ್ಮ ಸಾಕ್ಷಾತ್ಕಾರ ದ್ವಾರ ಅಮರರಾಗೋಣ, ಧನ್ಯರಾಗೋಣ. ಸಮಯ ಬಹಳವಿದೆ. ಅಂತ ಸದ್ಬುದ್ಧಿಯನ್ನು ಹೃದಯ ಸಿದ್ಧಾರು ಸರ್ವರಿಗೂ ನನ್ನ ಆಶ್ರಯ. ಓ